Good morning, students. Today's class we can discuss some other important definitions about the science. In the previous video, I given the some activity like life processes are there, respiration, digestion, and excretion. You have to draw the diagram neatly and label the part. Another one life process means main activity in our life or in our body is a reproduction. In the reproduction, we have what is the reproduction? First, you have to understand. You know that all the animals they giving birth to new offsprings. The hen giving the small chickens and cow giving the calf, and all the living organisms like plants also they grow as a new seeds sowing means they are growing as a new plants, and this is called a reproduction process. All the living organisms produce or production of new individuals of their own kind means ತಮ್ಮದೇ ಆದಂಥ ಹೊಸ ತಳಿಗಳನ್ನು ಅಥವಾ ಹೊಸ ಮರಿಗಳನ್ನು ಹುಟ್ಟಿಸೋದಕ್ಕೆ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ನ್ಯೂ ಇಂಡಿವಿಜುವಲ್ಸ್ ಆಫ್ ದೇರ್ ಓನ್ ಕೈಂಡ್. ಇನ್ ದಟ್ reproduction, in the plants we have mainly two types of reproduction: sexual reproduction and asexual reproduction. Asexual and sexual, what is this meaning? First you have to understand. Asexual means there is a no meeting or the fusion of male and the female gamete. ಅರ್ಥ ಆಯ್ತಾ? ಮೀನ್ಸ್ ಫ್ಯೂಷನ್ ಅಂದರೆ ಕೂಡೋದು, ಯಾವುದೇ ಅಲ್ಲಿ ಗಂಡು ಮತ್ತು ಹೆಣ್ಣು ಪಾಠಗಳು ಯಾವುದು ಸೇರ್ಲಾರ್ದಂಗೆ ಹುಟ್ಟುವಂತಹ ಮರಿಗಳಿಗೆ ಏನಂತ ಕರಿತೀವಿ, ಹುಟ್ಟುವಂಥ ಸಸಿಗಳಿಗೆ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಕೆಲವೊಂದು ಗಿಡದ ಟೊಂಗೆ ಕಟ್ ಮಾಡಿ ಹಚ್ಚಿದ್ರೆ ಅದು ದೊಡ್ಡ ಗಿಡ ಆಗುತ್ತೆ. ಶುಗರ್ ಕೇನ್ನ ಅದು ನಾಡ್ ಅಂತ ಹೇಳ್ತೀವಿ ಅಲ್ಲ, ಕಣ್ಣು, ಅದನ್ನು ಕಟ್ ಮಾಡಿಗಿಟ್ರೆ ಇನ್ನೊಂದು ಶುಗರ್ ಕೇನ್ ಬರುತ್ತೆ. ಪೊಟೆಟೊ ಕಣ್ಣು ಬಂದಿರುತ್ತೆ, ಅದನ್ನು ಕಟ್ ಮಾಡಿ ನೀವು ಇಟ್ಟರೆ ಅದು ಇನ್ನೊಂದು ಬೆಳೆಯುತ್ತೆ. ದಿಸ್ ಟೈಪ್ ಆಫ್ ಗ್ರೋಯಿಂಗ್ ನ್ಯೂ ಪ್ಲ್ಯಾಂಟ್ ಈಸ್ ಕಾಲ್ಡ್ ಆಸ್ ಅ asexual reproduction. There is a different methods are there: dispersion and fragmentation, dispersion and what is spores and fission, budding. ಈ ಥರ ಬೇರೆ ಬೇರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇದಾವೆ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಏನಾಗುತ್ತೆ, ಯಾವುದೇ ಒಂದು ಗಿಡದ ಭಾಗ ಅಥವಾ ಒಡೆದು ಹೋಗಿ ಅಥವಾ ಚೂರಾಗಿ ಡಿವೈಡ್ ಆಗಿ ಇನ್ನೊಂದು ಪ್ಲಾಂಟ್ ಆಗಿ ಬೆಳೆಯುತ್ತೆ. ನೀವು ಟೇಬಲ್ ರೋಸ್ ಹೂ ತೊಗೊಂಡ್ರೆ ಅದನ್ನು ಕಟ್ ಮಾಡಿ ಇನ್ನೊಂದು ಭಾಗ ಇಟ್ಟರೆ ಇನ್ನೊಂದು ಗಿಡ ಬೆಳೆಯುತ್ತೆ. ಓಕೆ, ದೀಸ್ ಆರ್ ಕಾಲ್ಡ್ asexual reproduction. Okay, when you come to the sexual reproduction, in this sexual reproduction, it is means that fusion of male and female gamete. ಇಲ್ಲಿ ಗಂಡು ಪಾರ್ಟ್ ಮತ್ತು ಹೆಣ್ಣು ಪಾರ್ಟ್ ಎರಡು ಸೇರಿ ಬೀಜವನ್ನು ಅಥವಾ ಜೈಗೋಟ್ ಅಥವಾ ಎಗ್ಗನ್ನು ಪ್ರಿಪೇರ್ ಮಾಡುತ್ತೆ, ಒಂದು ಫಲಿತವಾದಂಥ ಅಂಡಾಣು ಉತ್ಪತ್ತಿ ಆಗುತ್ತೆ. ಅದಕ್ಕೇನಂತ ಕರಿತೀವಿ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್. ಇಲ್ಲಿ ಮೇಲ್ ಮತ್ತು ಫೀಮೇಲ್ ಗೆಮೆಟ್ ಆರ್ ವೆರಿ ಇಂಪಾರ್ಟೆಂಟ್. ವೆನ್ ಕಮ್ ಟು ದ ಪ್ಲಾಂಟ್ಗೆ ಫ್ಲವರ್ ಇಸ್ ಅ ರೀಪ್ರೊಡಕ್ಟಿವ್ ಪಾರ್ಟ್. ಎಲ್ಲ ಪ್ಲಾಂಟ್ಸ್ಗಳಲ್ಲಿ ಹೂಗಳಲ್ಲೇ ಏನು ಬೀಜಗಳು ಉತ್ಪತ್ತಿ ಆಗುತ್ತೆ, ಹೂಗಳಲ್ಲೇ ಏನಾಗುತ್ತೆ ರೀಪ್ರೊಡಕ್ಷನ್ ಕ್ರಿಯೆ ನಡೆಯುತ್ತೆ. ದಟ್ ಈಸ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಹೂಗಳಲ್ಲಿ ಗಂಡು ಹೂವು ಹೆಣ್ಣು ಹೂವು ಅಂತ ಬೇರೆ ಬೇರೆ ಇರುತ್ತೆ, ಅಥವಾ ಒಂದೇ ಹೂವಲ್ಲಿ ಗಂಡು ಪಾರ್ಟ್ ಮತ್ತು ಫೇಲ್ ಆ್ಯಂಡ್ ಫಿಮೇಲ್ ಪಾರ್ಟ್ ಅಂತ ಬೇರೆ ಬೇರೆ ಇರುತ್ತೆ. ಕೆಲವೊಂದು ಹೂಗಳಲ್ಲಿ ಗಂಡು ಹೂವು ಬೇರೆ ಇರುತ್ತೆ, ಹೆಣ್ಣು ಹೂವು ಬೇರೆಯೇ ಇರುತ್ತೆ ಪ್ಲ್ಯಾಂಟ್ಸ್. ಕೆಲವೊಂದರಲ್ಲಿ ಒಂದೇ ಹೂವಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಪಾರ್ಟ್, ಮೇಲ್ ಆ್ಯಂಡ್ ಫಿಮೇಲ್ ಪಾರ್ಟ್ ಇರುತ್ತೆ. ಓಕೆ, this is a sexual reproduction in plant. Flower is a main important reproductive part. When you come to the hibiscus, typical flower, ನಿಮಗೆ ಪ್ರೈಮರಿಯಿಂದ ಹೇಳ್ತಾ ಇದ್ದೀವಿ, ಟಿಪಿಕಲ್ ಫ್ಲವರ್ ಹೈಬಿಸ್ಕಸ್ನ ಎಲ್ಲ ಭಾಗಗಳು ನೀಟಾಗಿ ಕಾಣಿಸುತ್ತೆ ನಿಮಗೆ. ಅಲ್ಲಿ ಹೊರಗಡೆ ಇರೋದು ಸೆಪಲ್ ಅಂತ ಕೇಳ್ತೀವಿ, ನೆಕ್ಸ್ಟ್ ಕಲರ್ಫುಲ್ ಆಗಿರೋದು ಪೆಟಲ್ ಅಂತ ಹೇಳ್ತೀವಿ, ಅದ ನಂತರ ಏನಂತ ಕರಿತೀವಿ ಸ್ಟಿಗ್ಮಾ, ಸ್ಟೈಲ್, ಸ್ಟೆಮನ್ ಅಂತ ಹೇಳ್ತೀವಿ. ಹೌದಾ? ಇವೆಲ್ಲ ಫ್ಲವರ್ನ ಬೇರೆ ಬೇರೆ ಪಾರ್ಟ್. ಅದರಲ್ಲಿ ಇಂಪಾರ್ಟೆಂಟ್ ಮೇಲ್ ಆ್ಯಂಡ್ ಫಿಮೇಲ್ ಪಾರ್ಟ್ ಯಾವ್ಯಾವು ಅಂದರೆ, ಮೇಲ್ ಪಾರ್ಟಲ್ಲಿ ಯಾವ್ಯಾವ ಬರುತ್ತೆ, ಸ್ಟೆಮನ್ ಬರುತ್ತೆ, ಮತ್ತು ಆ್ಯಂಥರ್ಸ್ ಬರುತ್ತೆ, ಮತ್ತು ಓಕೆ, ಮೇಲ್ ಪಾರ್ಟ್ ಆಫ್ ದ ಫ್ಲವರ್ಸ್ ಯಾವುದು? ಮೇಲ್ ಪಾರ್ಟ್ ಸ್ಟೆಮನ್. ಓಕೆ, ಆಂಥರ್. ಫೀಮೇಲ್ನಲ್ಲಿ ಸ್ಟಿಗ್ಮಾ, ಸ್ಟೈಲ್. ಓಕೆ, ನೆಕ್ಸ್ಟ್ ಓವರಿ.
ಇವೆಲ್ಲ ಫೀಮೇಲ್ ಪಾರ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೈಬಿಸ್ಕಸ್ ಫ್ಲವರ್ ತೊಗೊಂಡು ಬಂದು ಅದರ ಪಾರ್ಟ್ಸನ್ನು ನಿಮಗೆ ನೀಟಾಗಿ ತೋರಿಸ್ತೀನಿ. ಆದರೆ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಓನ್ಲಿ ದ ಡೆಫಿನಿಷನ್ ವಾಟ್ ಈಸ್ ರೀಪ್ರೊಡಕ್ಷನ್, ಮೋಡ್ ಆಫ್ ರೀಪ್ರೊಡಕ್ಷನ್, ಎಷ್ಟು ಟೈಪ್ ರೀಪ್ರೊಡಕ್ಷನ್ ಇದ್ದಾವೆ, ಸೆಕ್ಷುವಲ್ ಆ್ಯಂಡ್ ಅಸೆಕ್ಷುವಲ್. ಆಮೇಲೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ಏನು, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗೇಮೆಟ್ ಟು ಪ್ರೊಡ್ಯೂಸ್ ದ ನ್ಯೂ seeds are the fertilized egg, that is called sexual reproduction. In plant, the male part flower is the reproductive part. In that stamen and anthers male part, female ಅಲ್ಲಿ stigma, style, ovary ಬರುತ್ತೆ, ಇದೆಲ್ಲ female part. Okay, from the primary animals you learn about the typical flower. ಓಕೆ, ಇಂದ ನೀವು ನೋಡಿರಿ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸಸಿನ ತಗೊಂಡು ಸಾವಿರಾರು ಸಸ್ಯಗಳನ್ನು ಕ್ರಿಯೇಟ್ ಮಾಡ್ತಾರೆ. ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಟಿಶ್ಯೂ ಕಲ್ಚರ್ ಅಲ್ಲೇನು ಮಾಡ್ತಾರೆ, ಸಣ್ಣದ ಒಂದು ಪ್ಲ್ಯಾಂಟಿನ ಒಂದು ಭಾಗವನ್ನು ತೆಗೆದುಕೊಂಡು ಭಾಳಷ್ಟು ಸಾವಿರಾರು ಸಸ್ಯಗಳನ್ನು ಕ್ರಿಯೇಟ್ ಮಾಡ್ತಾರೆ. ಹೌದಾ? ದಟ್ ಈಸ್ ಫಾರ್ ಟು ಗ್ರೋ ದ ಮೋರ್ ಆ್ಯಂಡ್ ಮೋರ್ ಫುಡ್ ಫಾರ್ ದ ಪರ್ಪಸ್ ಆಫ್ ಪೀಪಲ್ಸ್. ಓಕೆ, ದಟ್ ಈಸ್ ಇನ್ ದ ಅಸೆಕ್ಷುವಲ್ ಪಾರ್ಟಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ನೀವು ಇವತ್ತಿನ ಆ್ಯಕ್ಟಿವಿಟಿ ಏನಂತಂದರೆ, ಒಂದು A4 ಶೀಟ್ ತೊಗೊಳ್ರಿ, ನೀಟಾಗಿ ಹೈಬಿಸ್ಕಸ್ ಫ್ಲವರನ್ನು ಡ್ರಾ ಮಾಡಿರಿ, ಅದನ್ನು ಪಾರ್ಟ್ಸ್ಗಳನ್ನು ಲೇಬಲ್ ಮಾಡಿರಿ, ಅದರಲ್ಲಿ ಮೇಲ್ ಪಾರ್ಟ್ ಯಾವುದು ಫೀಮೇಲ್ ಪಾರ್ಟ್ ಯಾವುದು ಅಂತ ಇನ್ನೂ ನೀಟಾಗಿ ನೀವು ಬರೀಬೇಕು. ದಿಸ್ ಇಸ್ ಯುವರ್ ಟುಡೇಸ್ ಆ್ಯಕ್ಟಿವಿಟಿ. ಓಕೆ, ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ರೀಪ್ರೊಡಕ್ಷನ್ ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ ಇದ್ದಾವೆ. ಪ್ಲ್ಯಾಂಟಲ್ಲಿ ರೀಪ್ರೊಡಕ್ಟಿವ್ ಆರ್ಗನ್ ಅಥವಾ ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಯಾವುದಕ್ಕೆ ಕರಿತೀವಿ ನಾವು. ಫ್ಲವರ್ ಈಸ್ ಅ ರೀಪ್ರೊಡಕ್ಟಿವ್ ಪಾರ್ಟ್ in the plant, and that in that flower hibiscus is very important. Draw the hibiscus plant in your A4 sheet, and you can give the color also, you can make it attractive, and also label the part and write male and female part of the flower, male and female part of the flower. Okay, for today's video this is enough, and you can recall your previous year what the things, ideas, and what you learn, and in next video we can go through the hibiscus flower. Okay ma, goodbye.